ಆ ಮಿಷಿನ್ಗೆ ಮ್ಯಾಗ್ನೆಟ್ ಫಿಕ್ಸ್ ಮಾಡ್ಲಿಲ್ವಾ? ಮರ್ತ್ಬಿಟ್ಟ ಪ್ರಭಾ, ಸಂಪಾದನೆಗೆ ದಾರಿ ಇದೆ ಅನ್ನಲ್ಲ, ಅಲ್ಲೋಡು. ದುಡ್ಡು ಸಾರಿ ಸರ್. 50 ರೂಪಾಯಿ ಕಾಯಿನ್ ಕೊಡೋಣ. ಇಷ್ಟೇನಾ? ಆಮೇಲೆ 5 ಏನು ಅದನ್ನಲ್ಲಿಡೋ. ನನ್ ಮಗ ಯಾರು? ನಾನ್ ಕಣೇನು. ಅಶೋಕ, ಈ ನನ್ ಮಗನ ಎಳ್ದಾಕು. ದುಡ್ಡು ಕೊಡಿ. ಯಾವ ದುಡ್ಡು? ನಾನ್ ಗೆದ್ದಿದ್ದು ದುಡ್ಡು. ಎಲ್ ಗೆದ್ದಿದ್ದು? ಆ ಮಿಷಿನ್ ಅಲ್ಲಿ ಗೆದ್ನಲ್ಲ, ಆ ದುಡ್ಡು. ಆ ಮಿಷನ್ ಅಂಡರ್ ರಿಪೇರ್. ಈ ಗೆದ್ದಿರೋ ದುಡ್ಡು ನಂದು. ನಾನ್ ಗೆದ್ದಿದ್ದು ದುಡ್ಡು. ನನ್ ದುಡ್ಡು ನಾನು ಕೊಡಿ. ಓ, ನೀನ್ ಗೆದ್ದಿರೋ ದುಡ್ಡು? ಹೌದು. ಇವನ್ ಗೆದ್ದಿರೋ ದುಡ್ಡಂತೆ, ಕೊಡ್ರೋ. ಯಾಕಯ್ಯ? ನೋಡಿ ಸರ್, ಗೆದ್ದಿದ್ದ ಹಣ ಕೇಳಿದ್ರೆ ಓದಿತಾರೆ. ಹೌದಾ? ಬಾ, ಅದು ವಿಷಯ. ಅಯ್ಯ, ಇವ್ರು ಹಣ ಕೊಟ್ಬಿಡ್ತೀರಾ? ಯಾವ ಹಣ? ಅದೇ ಇವ್ರು ಆ ಮಿಷನ್ ಗೆದ್ರಲ್ಲ, ಆ ಹಣ. ಓ, ಆ ಮಿಷನ್. ಆ ಮಿಷನ್ ಅಂಡರ್ ರಿಪೇರ್. ಇವ್ರು ಹಣ ಕೊಡದೆ ಹೋದ್ರೆ ಯು ಆರ್ ಅಂಡರ್ ರಿಪೇರ್. ಏನು, ನನ್ನೇ ರಿಪೇರಿ ಮಾಡ್ತೀರಾ? ಓ ಬಾಯ್ಸ್, ಸಾಹೇಬ್ರೇನೋ ನನ್ನೇ ರಿಪೇರಿ ಮಾಡ್ತಾರಂತೆ, ಸ್ವಲ್ಪ ನೋಡ್ಕೊಳ್ರಪ್ಪ. ನೋಡ್ಕೊಳ್ರಪ್ಪ. ಅಯ್ಯ, ಇದ್ರಲ್ಲಿ ಎಷ್ಟು ಹಣ ನಿನಗೆ ಸೇರ್ಬೇಕೋ ಅಷ್ಟು ತಗೋ. ಏಯ್, ಕೊಡಲ್ಲ. ಕೊಡೋ ದುಡ್ಡು. ಕೊಡಲ್ಲ. ಕೊಡೋ ದುಡ್ಡು. ಪೊಲೀಸ್ ಹೇಳ್ತೀನಿ. ಪೊಲೀಸ್ ಕೇಳ್ತೀಯಾ? ಕೊಡು. ನನ್ನ ಹಣ ಕೊಟ್ಬಿಡು. ನನ್ನ ಹಣ ಕೊಟ್ಬಿಡು. ಕೊಡು, ನನ್ನ ಹಣ ಕೊಡು. ಕೊಡು, ಇಲ್ಲ ಕೊಡು. ಕೊಡು, ನನ್ನ ಹಣ ಕೊಟ್ಬಿಡು. ಪೊಲೀಸ್ ಹೇಳ್ತೀನಿ, ಕೊಟ್ಬಿಡು. ನನ್ನ ಹಣ ಕೊಟ್ಬಿಡು. ಕೊಡು, ನನ್ನ ಹಣ ಕೊಟ್ಬಿಡು. ಕೊಟ್ಬಿಡು, ನನ್ನ ಹಣ ಕೊಟ್ಬಿಡು. ಕೊಟ್ಬಿಡು.
ಸರ್ ಇವನೇ ಸರ್ ಸುಟ್ಟಾಕಿದ್ದು ಅರ್ಸು ಬೇಗ ಆಂಬ್ಯುಲೆನ್ಸ್ ಫೋನ್ ಮಾಡು. ಏನ್ರಿ ಇನ್ಸ್ಪೆಕ್ಟ್ರೆ, ಗಲಾಟೆ ಆದ ತಕ್ಷಣ ಸಿಗ್ದನ್ನೆಲ್ಲ ತಂದು ಒಳಗೆ ಹಾಕ್ತೀರಂತೆ? ಬೇಷ್. ಅವ್ರು ಯಾರು ಗೊತ್ತಾ ನಿಮ್ಗೆ? ಅವನ್ ಯಾರು ಅಂತ ಗೊತ್ತು, ನೀವ್ ಯಾರು ಅಂತಾನು ಚೆನ್ನಾಗ್ ಗೊತ್ತು. ದಯವಿಟ್ಟು ಇದ್ರಲ್ಲೆಲ್ಲ ತಲೆ ಹಾಕ್ಬೇಡಿ. ನಾನ್ ಯಾವ್ದ್ರಲ್ಲಿ ತಲೆ ಹಾಕ್ಬೇಕು ಅಂತ ನಿಮ್ಮಿಂದ ಕಲಿಬೇಕಾಗಿಲ್ರಿ. ರಿಲೀಸ್ ಮಾಡ್ರಿ ಅವ್ರನ್ನ. ಮಿಸ್ಟರ್ ಮಾಧವರಾವ್, ಇಷ್ಟ ಬಂದಂಗ ಅಧಿಕಾರ ಚಾಲಿಸೋಕೆ ಇದು ನಿಮ್ಮ ಅಸೆಂಬ್ಲಿ ಅಲ್ಲ. ದಿಸ್ ಇಸ್ ಮೈ ಪೊಲೀಸ್ ಸ್ಟೇಷನ್, ಮೈಂಡ್ ಇಟ್. ಅವನೇನ್ ಮಾಡಿದ ಅಂತ ಗೊತ್ತಾ? ನಡು ಬೀದಿಲಿ ಒಬ್ಬ ವ್ಯಕ್ತಿನ ಪೆಟ್ರೋಲ್ ಹಾಕಿ ಸುಟ್ಟಿದ್ದಾನೆ. ಸಾಕ್ಷಿ. ಲುಕ್, ನಾವಿದೀವಿ ಸರ್ ಸಾಕ್ಷಿ. ಇವನೇ ಸರ್ ಪೆಟ್ರೋಲ್ ಹಾಕಿ ಸುಟ್ಟವನು. ಪೆಟ್ರೋಲ್ ಹಾಕ? ನೋ ಇನ್ಸ್ಪೆಕ್ಟರ್, ಇನ್ನು 5 ನಿಮಿಷದಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಅವನ್ ಸತ್ತಿದ್ದು ಪೆಟ್ರೋಲ್ ನಿಂದ ಅಲ್ಲ, ತಾನ್ ಸೇತ್ತಿದ್ ಸಿಗರೆಟ್ ಹೊತ್ತಿಸ್ಲಿಕ್ಕೆ ಹೊತ್ತಿದ್ ಕಿಡಿಯಿಂದ. ರಿಲೀಸ್ ಮಾಡ್ರಿ ಅವನ್ನ. ಇಂಪಾಸಿಬಲ್. ನನಗೆ ಕತೆ ಕೇಳೋ ಮೂಡಿಲ್ಲ, ನಿಮಗೆ ಶಾಂತಿದಿಂದ ಬಂದ್ರೇನೆ ತೀರ್ಥ. ಹಲೋ, ಮಾಧವರಾವ್ ಹಿಯರ್. 1 ನಿಮಿಷ. ಹಲೋ, ನಾನು ಡಿಐಜಿ ಮಾತಾಡ್ತಿರೋದು. ಎಸ್ ಸರ್. ಗಂಗಾರಾಮನ ಬಿಟ್ಟು ಕಳಿಸಿ. ಸರ್, ಅವನು ಮರ್ಡರ್ ಮಾಡಿದ್ದಾನೆ. ಮರ್ಡರ್ ಅಲ್ಲ ರೀ, ಇದು ಆಕ್ಸಿಡೆಂಟ್. ಅಲ್ಲ ಸರ್, FIR ಕೂಡ ಫೈಲ್ ಮಾಡ್ಬಿಟ್ಟಿದ್ದೀನಿ. ಫೈಲ್ ಮಾಡಿದ್ರೆ ಅದನ್ನ ಹರಿದು ಬಿಸಾಕಿ. ಸರ್ ಅದು ನೋಡಿ, ನಾನು ಹೇಳಿದಷ್ಟು ಕೇಳಿ. ಎಸ್ ಸರ್. ಸದ್ಯದಲ್ಲೇ ನಿಮಗೆ ಟ್ರಾನ್ಸ್ಫರ್ ಆರ್ಡರ್ ಬರುತ್ತೆ. ಯಾವುದಕ್ಕೂ ಲಗೇಜ್ ರೆಡಿ ಮಾಡಿ ಇಟ್ಕೊಳ್ಳಿ. ಅಶೋಕ, ಈ ಗೌರ್ಮೆಂಟ್ ಕೆಲಸ ನಮ್ದೇ ಕರೆಕ್ಟ್ ಅನ್ಸುತ್ತೆ. ಏನಂತೀಯ ಗುಂಜು? ಸ್ವಾಮ್ ಸತ್ವಾಗ್ಲು ನೀವ್ ಹೇಳದ್ ನಿಜ ಸಾ. ಈಗ ನಮ್ ಕತೆ ಹೆಂಗೆ ಸಾ? ರೋಡ್ನಲ್ಲಿ ಸುರೇಶ್ ಸರ್, ಅವನೇ ಹೋದ್ಮೇಲೆ ಇವ್ರಿನ್ ಯಾಕೆ? ಅವ್ರನ್ನ ಬಿಟ್ಬಿಡಿ. ಓಕೆ ಸರ್. झील के किनारे हंस अकेला निकले, वैसे ही ಬರ್ತೀರಾ? ಬರ್ತೀರಾ? ಬೆಳಿಗ್ಗೆಯಿಂದ ನಿಂತ್ಕೊಂಡು ಬಾಯ್ ಬಡ್ಕೊಂಡ್ರು ಒಂದ್ ಆಟೋನು ಬರಲ್ಲ. ಬಂದ್ರು ನೀವ್ ಹೋಗೋ ಏರಿಯಾಗೆ ನಾವ್ ಬರ್ಬೇಕು. ಆಮೇಲೆ ನೀವು ಕೇಳಿದಷ್ಟು ದುಡ್ಡು ಕೊಡ್ಬೇಕು. ಅಂಥದ್ರಲ್ಲಿ ವಿಶ್ವಾಸವಾಗಿ ಬರ್ತೀರಾ? ಏನಪ್ಪಾ ಇದು? ಏನೋ ಇದೆ. ಒಂದೇ ತರ ಇರಲ್ಲ ಸರ್. ಹೌದೌದು, ನಿಮ್ದು ಸ್ವಲ್ಪ ಬೇರೆ ತರ ಇದೆ. ನಿಮ್ಮ ಹತ್ರ RC ಬುಕ್, ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಆಯ್ತು? ನಿಮ್ಗೆ ಯಾಕ್ರೆ ಅದೆಲ್ಲ? ಅದನ್ನ ವಿಚಾರಿಸಕ್ಕೆ ಪೊಲೀಸ್ನರಿದ್ದಾರೆ, ಬಂದ್ ಕೂತ್ಕೊಳ್ಳಿ. ಅಪ್ಪ ಆಟೋ ರಾಜ, ಬೆಳಗಿಂದ ಊಟ ತಿಂಡಿ ಏನು ಮಾಡದೆ ತುಂಬಾ ಹಸ್ಕೊಂಡಿದೀವಿ. ಯಾವ್ದಾದ್ರು ಒಂದು ಒಳ್ಳೆ ಹೋಟ್ಲ್ ಕರ್ಕೊಂಡು ಹೋಗು. ಬನ್ನಿ ಕೂತ್ಕೊಳ್ಳಿ. ಚೀಪ್ ಅಂಡ್ ಬೆಸ್ಟ್ ಆಗಿರ್ಬೇಕು. ಪಾಪ ತಾಯಿ ಜಲ್ಗಿರವ್ವ. ನಾನು ಒಬ್ಬನ ಮಾತ್ರ ಕಾಪಾಡವ್ವ. ಬಲಗಲಿಡ. ಸರಿ ಸಾ. ನೀನು ಬಾಪ. ನ್ಯೂಟ್ರ್ ಮಾಡ್ಬಿಟ್ಟು ಹ್ಯಾಂಡ್ಲ್ ಓಡಿ ಸ್ಟಾರ್ಟ್ ಆಗುತ್ತೆ. ಇದೆ ಸರ್ ಹೋಟ್ಲು. ಅಪ್ಪ ಆಟೋ ರಾಜ, ಯಾವ್ದಾದ್ರು ಚೀಪ್ ಅಂಡ್ ಬೆಸ್ಟ್ ಹೋಟ್ಲ್ ಕರ್ಕೊಂಡು ಹೋಗಪ್ಪ ಅಂದ್ರೆ ಇಷ್ಟು ದೊಡ್ಡ ಹೋಟ್ಲ್ ಕರ್ಕೊಂಡ್ ಬಂದಿದ್ಯಲ್ಲ. ಸರ್ ಇದೆ ಸರ್ ಚೀಪ್ ಅಂಡ್ ಬೆಸ್ಟ್ ಹೋಟ್ಲು. ಒಂದ್ಸರಿ ಊಟ ಮಾಡಿ ನೋಡಿ, ದಿನ ಇಲ್ಲೇ ಬಂದು ಊಟ ಮಾಡ್ಬೇಕು ಅನ್ಸುತ್ತೆ. ಸರಿ, ಎಷ್ಟಾಯ್ತಪ್ಪ? ಬೇಡ ಸರ್. ದುಡ್ಡು ಬೇಡವಾ? ನಿಮ್ಮ ಹತ್ರ ದುಡ್ಡು ತಗೊಳ್ಳೋದ ಸರ್? ಗುಡ್ ನೈಟ್ ಸರ್. ಆಹಾ, ಬಂಗಾರದ ಮನುಷ್ಯ ಕಣ. ಬರೋಪಕಾರಿ. ಬಡವರು ಬಂದು ಕಣಣ್ಣ ನೀನು. ಊರ್ನಾಗಿರೋ ಆಟೋದವ್ರಿಗೆಲ್ಲ ನಿನ್ ಬುದ್ಧಿನೇ ಬಂದ್ಬಿಟ್ರೆ ತಾಯಿ ಜಲ್ಗಿರವ್ವ, ನಿನ್ ಗುಡಿಗ್ ಬಂದು ಮರಿ ಕಡ್ದು ಪರ ಮಾಡ್ಬಿಡ್ತೀನಿ ಕಣವ್ವ. ಮರಿ ಸಿಗ್ದೆ ಹೋದ್ರೆ ಇವನನ್ನೇ ಕಡಿತೀವವ. ಬಾ. ವಾಟ್ ಅ ಬ್ಯೂಟಿಫುಲ್ ಡಾನ್ಸ್. Yes, what a beautiful girl. ವೆರಿ ವೆರಿ ಬ್ಯೂಟಿಫುಲ್. ಗುಂಜು, ಡೋಂಟ್ ಡಿಸ್ಟರ್ಬ್. ನಾನಲ್ಲ ಸರ್, ಯಾರು ಜೆಂಟಲ್ಮನ್. Who is the gentleman of India disturbing and Mandya and disturbing? Oh, ನಮಸ್ಕಾರ ಸರ್, ಯಾವಾಗ ಬಂದ್ರೆ? ನಿಮ್ಗೋಸ್ಕರ ಇದನ್ನೆಲ್ಲ ಅರೇಂಜ್ ಮಾಡ್ಸಿದ್ ನಾನೇ. ಶೋ ಅರೇಂಜ್ಮೆಂಟ್ ಆಫ್ ಇಂಡಿಯಾ ಮೇಕಿಂಗ್ ಇನ್ ಮಂಡ್ಯ. ಥ್ಯಾಂಕ್ ಯು. ಗುಡ್ ನೈಟ್. ಏನ್ರಿ ಪ್ರಭಾಕರ್,
ಜೈಲಿನಿಂದ ಬಿಡುಗಡೆ ಮಾಡಿಸಿದ್ಮೇಲೆ ಒಂದ್ ಥ್ಯಾಂಕ್ಸ್ ಕೂಡ ಹೇಳ್ದೆ ಹೊರಟ್ಬಿಟ್ರಿ. ಐ ಆಮ್ ಸೋ ಸಾರಿ ಸರ್, ಆಗ ಮರ್ತು ಬಿಟ್ಟೆ, ಈಗ ಹೇಳ್ತಾ ಇದ್ದೀನಿ. ನಿಮ್ಮ ಈ ಸಹಾಯಕ್ಕೆ ತುಂಬಾ ಥ್ಯಾಂಕ್ಸ್. ನಿಮಗ್ ಸಹಾಯ ಮಾಡಿದ್ದು ನಾನಲ್ಲ, ಬೇರೆ ಒಬ್ರು ಇದ್ದಾರೆ. ಅವ್ರು ಯಾರೇ ಆಗಿರ್ಲಿ, ಎಂಥವರೇ ಆಗಿರ್ಲಿ, ಎಲ್ಲೇ ಇರ್ಲಿ, ಅವ್ರಿಗೆ ನಂದು ನಮಸ್ಕಾರಗಳನ್ನು ತಿಳಿಸಿಬಿಡಿ. ಬರೀ ನಿಮ್ ನಮಸ್ಕಾರ ಸಾಲದು, ಅವ್ರಿಗೆ ನಿಮ್ಮಿಂದ ಒಂದ್ ಕೆಲಸ ಆಗ್ಬೇಕಾಗಿದೆ. ಪ್ರಭಾ, ಅಶೋಕ, ಇದರಲ್ಲೇನೋ ಫಿಟ್ಟಿಂಗ್ ಇದೆ, ಆದುದರಿಂದ ಆದಷ್ಟು ಬೇಗ ಇಲ್ಲಿಂದ. ಸರ್ ಅಶೋಕಣ್ಣ, ನಾನು ಬರ್ತೀನಿ. ಅಣ್ಣ, ಅವನಿಗೆ ಫಿಟ್ಸ್ ನಿಲ್ಲಲ್ಲ. ನೀನ್ ನಮ್ಮನ್ನ ಸರಿಯಾಗಿ ನೋಡಿದ್ರೆ ನಿನಗ್ ಶುರು ಆಗುತ್ತೆ. ವಾಟ್ ಡು ಯು ಮೀನ್? ಮೊಸಳೆ ಬಾಯಿಲೆ ಮೇಲ್ ಏನಲ್ಲಿ ಪಾಪ ಯಾವನೋ ಗೆದ್ದಿರೋ ಹಣ ಕೇಳಿದ್ರೆ ಸುಡ್ತೀಯಾ? ಆಮೇಲೆ ರೆಕಮೆಂಡೇಶನ್ ಮೇಲೆ ಹೊರಗಡೆ ಬರ್ತೀಯಾ? ನಿಮ್ಮನ್ನ ಅಶೋಕ, ಕೈ ತೆಗಿ, ಕೈ ತೆಗಿ, ಕೈ ತೆಗಿ. ನನ್ನ ಮಗನೇ, ಏನಮ್ಮ ಹೆಂಗಿತ್ತು ಗೂಸ? ಸಾರ್ ಸತ್ತೋಗ್ಬಿಟ್ಟವನಲ್ಲ ಸಾ? ಪೊಲೀಸ್ ಸರಿ, ಒಂದ್ ಸಾಯ್ತಾನೆ ಅಂತ ಕನ್ಸಲ್ಲಿ ನೋಡಿ ತಿಳ್ಕೊಂಡಿರ್ಲಿಲ್ಲ ಸರ್. ಅಕಸ್ಮಾತ್ ಹೊಡೆದ್ಬಿಟ್ಟು ಸರ್? ಇಲ್ಲೇನು ನಡೆದಿಲ್ಲ. ನೀವು ನನ್ನ ನೋಡ್ಲಿಲ್ಲ, ನಾನ್ ನಿಮ್ಮನ್ನ ನೋಡ್ಲಿಲ್ಲ. ಇವನೊಂದು ಆಕ್ಸಿಡೆಂಟ್ ನಲ್ಲಿ ಸತ್ತ. ನೀವನ್ ಹೋಗ್ಬೋದು. ಥ್ಯಾಂಕ್ ಯು ಸರ್. ಬನ್ನಿ ಸಾವ್. ಹೆಂಗೈತೆ ಸರ್ ಮನೆ? ಗುಂಜು, ಈ ಮನೆ ನಿಂದೇನಾ? ಏನ ನಂದೇನಾ? ನೋ, ಒಂದೊಂದ್ ಏರಿಯಾದಾಗ ಒಂದೊಂದ್ ಇಂಥದ್ ಮನೆ ಮಾಡಿದ್ದೀನಿ ಗೊತ್ತಾ? ಯಾಕ ಒಂದೊಂದ್ ಏರಿಯಾದಾಗೆ ಇಂತ ಒಂದೊಂದು ಮನೆ ಐತೆ, ಆದ್ರೆ ಈ ಮನೆ ಯಾವೊಂದು ನಂದೇ ಸಾ. ಎಮರ್ಜೆನ್ಸಿ ಇರ್ಲಿ ಅಂತ ಮಾಡಿಕೊಂಡಿದ್ದೀನಿ. ಫಾಲೋ ಮೀ. ಹೋಗೋಣ. ನಡಿ. ಬನ್ನಿ. ಲೇ ಗುಂಜು, ನಿಜ ಹೇಳು, ಈ ಮನೆ ನಿಂದೇನೋ? ನಿಮ್ಮನೆ ಅಂತ ತಿಳ್ಕೊಳ್ಳಿ ಸಾ. ಅಯ್ಯೋ ನಿಂತಿದ್ದೀರಾ, ಕುಂತ್ಕೊಳ್ಳಿ ಸಾ, ಕುಂತ್ಕೊಳ್ಳಿ. ಓಹೋ, ಇದು ಮರಳಿ ಟಿಪ್ಪಣ್. ಚಟ್ನಿ ಯಾವಳಿದ್ದು? ಆಡ್ಗೊಡಿದ? ಹಾಕು. ನೀನು ತಗೋ. ಬೇಜಾರ್ ಮಾಡ್ಕೋಬೇಡ, ತಗೋ.